ಇಷ್ಟು ದಪ್ಪದ ಬೆಣ್ಣೆ ಹಾಕಿದ್ದಾರೆ. ಓ ಸೊ ಬೇಸಿಕಲಿ ರೋಟಿ ಬಂತು ನೋಡಿ, ಎಷ್ಟು ದೊಡ್ಡದಾಗಿದೆ. ಆಲ್ಮೋಸ್ಟು ಈ ಎಲೆನೇ ಅರ್ಧ ಕವರ್ ಮಾಡಿಬಿಟ್ಟಿದೆ. ನಾನು ಸುಮಾರು ವರ್ಷದಲ್ಲಿ ಬಂದು ಊಟ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಬಟ್ ಸರ್ವಿಸು ಹಂಗೆ ಇದೆ. ರೊಟ್ಟಿ ಎಲ್ಲ ಎರಡು ಮೂರು ಸರಿ ಕೇಳ್ತಾರೆ. ಬೆಣ್ಣೆ ಗಿಣ್ಣೆ ಎಲ್ಲ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಸರ್ವಿಸು ಹಾಗೆ ಇದೆ, ಬಟ್ ಕ್ಲೀನಿಂಗು ಹಂಗೆ ಇದೆ, ಮೇಂಟೆನೆನ್ಸು ಹಾಗೆ ಇದೆ. ನಮಸ್ತೆ ಕರ್ನಾಟಕ. ನಾವು ಬಂದ್ಬಿಟ್ಟು 13 ವರ್ಷದಿಂದ ನಳಪಾಕಕ್ಕೆ ಪ್ರಿವಿಲೇಜ್ ಪ್ರೀಮಿಯಮ್ ನಾವೆಲ್ಲ ಕಸ್ಟಮರ್ಸು. ನಾವು ವರ್ಕ್ ಮಾಡ್ತಾ ಇರ್ಬೇಕಾದ್ರೂ ಇಲ್ಲಿ ನವರಂಗ್ ರೋಡಲ್ಲಿ ಇರ್ತಿತ್ತು. ಬಟ್ ಇವತ್ತು ತಿರುಪತಿ ದರ್ಶನ ಹೋಗಿ ಬಂದು ಎಲ್ಲ ಖುಷಿಯಾಗಿ ನಳಪಾಕಕ್ಕೆ ಹೋಗೋಣ ಅಂತ ನಾನು ಶ್ರೀಧರ್ ಅಂತೇಳಿ ನನ್ನ ಫ್ರೆಂಡು ಅವ್ರು ಹೇಳಿದ್ಮೇಲೆ ಸಜೆಸ್ಟ್ ಮಾಡಿದ್ಮೇಲೆ ಪ್ಲ್ಯಾನ್ ಮಾಡಿದ್ವಿ. ಮೋರವರ್ ಬಂದು 20 ನಿಮಿಷ ವೆಯ್ಟ್ ಮಾಡಿದ್ದೀವಿ. ದಟ್ ಈಸ್ ಗುಡ್ ಆ್ಯಂಡ್ ಎನಫ್. 20 ನಿಮಿಷ ವೆಯ್ಟ್ ಆ್ಯಂಡ್ ಮಾಡಿದ್ದು. ಬಟ್ ಊಟಕ್ಕೆ ಸ್ಯಾಟಿಸ್ಫೈಡ್ ಆಗೋ ಥರ ಎಲ್ಲ ಥರ ಊಟ ಅಸಿಸ್ಟ್ ಮಾಡ್ತಾಯಿದ್ದಾರೆ. ಸೊ ಹಾಯ್ ಹಲೋ ನಮಸ್ತೆ ಕರುನಾಡು. ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರು ರಸದೌತಣ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು LSC ಮಾಡೋದು ಮಾತ್ರ ಮರಿಬೇಡಿ. LSC ಅಂದರೆ ಲೈಕು, ಶೇರು ಮತ್ತು ಕಮೆಂಟು. ಸೊ ನಾವಿವತ್ತು ಬಂದಿರೋ ಸ್ಪಾಟ್ ಬಂದುಬಿಟ್ಟು ಆಲ್ರೆಡಿ ಕಾಣಿಸ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ, ಹೋಟೆಲ್ ನಳಪಾಕ. ಸೊ ಇದು ಲೊಕೇಟ್ ಆಗಿರೋದು ರಾಜಾಜಿನಗರಲ್ಲಿ. ಎಕ್ಸಾಕ್ಟು ಲೊಕೇಶನ್ನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬಂದುಬಿಡ್ತೀರಾ. ಇದು ಆ್ಯಕ್ಚುಲಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಮಾತ್ರ ಇದ್ರ ಟೈಮಿಂಗ್ಸ್ ಬಂದುಬಿಟ್ಟು 12 to 5. ಸೊ ಮಿಕ್ಕಿದ ದಿನ ಎಲ್ಲ 3:30ಗೆ ಲಾಸ್ಟ್ ಆಗುತ್ತೆ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಅವೈಲೇಬಲ್ ಇದೆ ಇವ್ರದ್ರಲ್ಲಿ. ಸೊ ಎಲ್ಲ ಅಥೆಂಟಿಕ್ ನಾರ್ತ್ ಕರ್ನಾಟಕ ಡಿಶಸ್ ಸಿಗುತ್ತೆ ಇಲ್ಲಿ. ಒಳ್ಳೆ ಟೇಸ್ಟು, ಒಳ್ಳೆ ಹೋಮ್ಲಿ ಫುಡ್ಡು ಅಂತ ರೆಕಮೆಂಡೇಷನ್ ಬಂದಿರೋದ್ರಿಂದ ಈ ಸ್ಪಾಟಿಗೆ ಬಂದಿದ್ದೀರಿ. ಸೊ ಬನ್ನಿ ಟೇಸ್ಟ್ ಮಾಡಿಬಿಡೋಣ ಹೇಗಿದೆ ಅಂತ, ಆನೆಸ್ಟ್ ರಿವ್ಯೂ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ಇದೇನು ಚಟ್ನಿ ನಮ್ಮದು? ಟೊಮೆಟೊ. ಸೊ ಫಸ್ಟು ಎಲೆ ಹೊಡ್ಸಾದ್ಮೇಲೆ ಫಸ್ಟ್ ಹಾಕಿರೋದು ಸೌತೆಕಾಯಿ ಮತ್ತು ಕ್ಯಾರೆಟು, ಮತ್ತು ಇಲ್ಲಿ ಕೊಟ್ಟಿದ್ದಾರೆ ಟೊಮೆಟೊ ಚಟ್ನಿ ಮತ್ತು ಈರುಳ್ಳಿ ನೆನೆಸ್ಕೊಳ್ಳೋಕ್ಕೆ. ಸೊ ಬರ್ತಿದ್ದಂಗೆ ಹಂಗಂಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹಂಗೆ ಜಲ್ದಿ ತಿನ್ನಬೇಕು, ಯಾಕಂದರೆ ಕ್ರೌಡ್ ಹೆವಿ ಇದೆ. ನೀನೇನು ಅಂತ ಶೆಟ್ ಸೊ ಎಣ್ಣೆಯಲ್ಲಿ ಕರೆದಿರೋಂಥ ಮೆಣಸಿನ್ಕಾಯಿ ಬಂದಿದೆ. ಅದಾದಮೇಲೆ ಎಣ್ಣೆಗಾಯಿ ಕೊಟ್ಟಿದ್ದಾರೆ. ಆಮೇಲೆ ಹೆಸರು ಕಾಳು ಪಲ್ಯ ಕೊಟ್ಟಿದ್ದಾರೆ. ಹೆಸರು ಕಾಳು ಮತ್ತು ಕಡಲೆಕಾಯಿ ಬೀಜದ್ದು ಪಲ್ಯ. ಮತ್ತು ಇಲ್ಲಿ ಎಲ್ಲ ಥರ ಮಿಕ್ಸ್ ಕಾಳು, ಅಳಸಂದಿ ಕಾಳು, ಆಮೇಲೆ ಕಡಲೆಕಾಳು, ಆಮೇಲೆ ಇದು ಹೀರೆಕಾಯಿ, ಆಮೇಲೆ ಈರುಳ್ಳಿ, ಆಮೇಲೆ ಇದಕ್ಕೂ ಕಡಲೆಕಾಯಿ ಹಾಕಿದ್ದಾರೆ. ಸೊ ಇದನ್ನೆಲ್ಲ ಮಸಾಲ ಕೊಟ್ಟಿದ್ದಾರೆ. ಇದೆಲ್ಲ ರೋಟಿಗೆ ನೆಂಚ್ಕೊಂಡು ತಿನ್ನೋಕ್ಕೆ. ಸೊ ರೋಟಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಬಂದುಬಿಡ್ಲಿ ತಿನ್ಬಿಡೋಣ. ಸೊ ಫಸ್ಟು ಹಾಗೆ ಪಲ್ಯನ ತಿನ್ಬಿಡೋಣ. ಖುಷಿ
ಹೇಳ್ಬೇಕಂದ್ರೆ ಬೇಸಿಕಲಿ ಸೊ ಬೇಸಿಕಲಿ ರೋಟಿ ಬಂತು ನೋಡಿ ಎಷ್ಟು ದೊಡ್ಡದಾಗಿದೆ. ಆಲ್ಮೋಸ್ಟು ಈ ಎಲೆನೇ ಅರ್ಧ ಕವರ್ ಮಾಡಿಬಿಟ್ಟಿದೆ. ಓಕೆ, ಸೊ ಉಸ್ಲಿ ಆಲ್ಮೋಸ್ಟು ಹಂಗೆ ಇದೆ. ಟೇಸ್ಟು ಸಕ್ಕತ್ತಾಗಿದೆ. ರೊಟ್ಟಿನ ಟೇಸ್ಟ್ ಮಾಡಿಬಿಡೋಣ ಹೇಗಿದೆ ಅಂತ. ಜೋಳದ ರೊಟ್ಟಿ ಪೇಪರ್ ಥರ ಇದೆ ನೋಡಿ, ಎಷ್ಟು ತಿನ್ನಾಗಿ ಕಟ್ಟಿದ್ದಾರೆ. ಆಲ್ಮೋಸ್ಟ್ ರೊಟ್ಟಿ ಥರನೇ ಇಲ್ಲ ಇದು, ಆಲ್ಮೋಸ್ಟ್ ಚಪಾತಿ ಥರನೇ ಇದೆ. ಫುಲ್ ಸಾಫ್ಟಾಗಿ ಸಕ್ಕತ್ತಾಗಿ ಬೇಯಿಸಿದ್ದಾರೆ ಮತ್ತು ಲೈಟಾಗಿ ಸಾಲ್ಟು ಅಷ್ಟೇ. ಸೊ ಎಷ್ಟು ತಿನ್ನಾಗಿದೆ ಅಂತಂದರೆ ಸಕ್ಕತ್ತಾಗಿ ಬಾರಿಸ್ತಾ ಇರ್ಬೋದು. ಇಷ್ಟು ದಪ್ಪದ ಬೆಣ್ಣೆ ಹಾಕಿದ್ದಾರೆ. ಸೊ ಇದನ್ನು ರೊಟ್ಟಿನ ಬ್ರೇಕ್ ಮಾಡಿ ಸ್ವಲ್ಪ ಬೆಣ್ಣೆ ಜೊತೆ ತಗೊಂಡು ತಿನ್ಬಿಡ್ಬೇಕು. ಬೆಣ್ಣೆ ಕ್ವಾಲಿಟಿನೂ ಅಷ್ಟೇ ಸಕ್ಕತ್ತಾಗಿದೆ. ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗ್ತಾಯಿದೆ. ಎಣ್ಣೆ ಮತ್ತು ರೊಟ್ಟಿ ನೆಕ್ಸ್ಟ್ ಲೆವೆಲ್ಗಿದೆ ಕಾಂಬಿನೇಷನು. ಇದನ್ನು ಎಣ್ಣೆಗಾಯಿ ಜೊತೆ ತಿನ್ಬಿಡೋಣ. ಎಣ್ಣೆಗಾಯಲ್ಲಿ ಹುಚ್ಚೆಳ್ಳು ಯೂಸ್ ಮಾಡಿದ್ದಾರೆ ಮತ್ತು ಇದಕ್ಕೆ ಒಗ್ಗರಣೆ ಹಾಕಿದ್ದಾರೆ. ಫುಲ್ ಬ್ರಿಂಜಲ್ಲು, ಆಮೇಲೆ ಇದಕ್ಕೆ ಹುಚ್ಚೆಳ್ಳು ಪುಡಿ ಯೂಸ್ ಮಾಡಿದ್ದಾರೆ ಮತ್ತು ಲೈಟಾಗಿ ಒಗ್ಗರಣೆ ಹಾಕಿದ್ದಾರೆ. ಸೊ ಇದನ್ನು ಟೇಸ್ಟ್ ಮಾಡಿಬಿಡೋಣ. ಕಂಪ್ಲೀಟಾಗಿ ಕುಕ್ಕಾಗಿರೋವಂಥ ಎಣ್ಗಾಯಿ ಇದು. ಬದನೆಕಾಯಲ್ಲಿ ಒಂಚೂರು ಇಲ್ಲ ಕಸರೆ, ಹಂಗೆ ಇಳಿಸ್ತಾ ಇರ್ಬೋದು ಒಳಗಡೆ. ಸೊ ಇದಂತೂ ಅಲ್ಟಿಮೇಟ್ ಆಗಿರೋ ಟೇಸ್ಟು, ಫುಲ್ ಕ್ರೇಜಿ ಕಾಂಬೋ. ಸೊ ಇವಾಗ ಮಜ್ಜಿಗೆ ಮತ್ತು ಮೊಸರು ಕೊಟ್ಟಿದ್ದಾರೆ ಜೊತೆಗೆ. ಸೊ ಇನ್ನೊಂದು ಬೈಟ್ ತೊಗೊಂಬಿಡೋಣ. ಮೈಲ್ಡಾಗಿ ಖಾರ ಇರುವಂಥ ಎಣ್ಣೆಗಾಯಿ, ಇದನ್ನು ಟೇಸ್ಟ್ ಮಾಡಿಬಿಡೋಣ. ಎಲೆ ತುಂಬ ಹೆಂಗೆ ತುಂಬಿಸ್ಬಿಟ್ರೆ ಹೆಂಗೆ ತಿನ್ನೋದು ಹೇಳಿ. ಇದನ್ನು ಚಟ್ನಿ ಜೊತೆ ತಿನ್ನಬೇಕು, ಟೊಮೆಟೊ ಚಟ್ನಿ. ಸೊ ಎಲೆ ಖಾಲಿ ಆಗ್ತಿದ್ದಂಗೆ ತೊಗೊಂಬಂದು ಹಾಕ್ತಾಯಿರ್ತಾರೆ. ಸೊ ಚಟ್ನಿ ಬಂದರೆ ಸ್ವಲ್ಪ ಸ್ಪೈಸ್ ಇದೆ, ಜಿಗಿರಿಗೆ ಒಗ್ಗರಣೆ ಹಾಕಿದ್ದಾರೆ. ಇವಾಗ ಇದನ್ನು ಹುಳಿ ಜೊತೆ ತೊಗೊಂಬಿಡೋಣ. ಚರ್ಸ್. ನೆಕ್ಸ್ಟ್ ಲೆವೆಲ್ಗಿದೆ ಈ ಸಾಗು. ಇಂಥ ಎಸ್ಪೆಷಲಿ ಸೊಪ್ಪು ಯೂಸ್ ಮಾಡಿದ್ದಾರೆ ಇದಕ್ಕೆ, ಎಲ್ಲ ಥರದ ಕಾಳುಗಳು ಯೂಸ್ ಮಾಡಿದ್ದಾರೆ. ಸೊ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಬೇಕು ನೀವು. ಫುಲ್ ಖುಷಿಯಾಗಿ ಹೋಗ್ತೀರಾ ನೀವು ತಿಂದಿದ ತಕ್ಷಣ. ಆ್ಯಕ್ಚುಲಿ ರೊಟ್ಟಿಗೆ ಬೆಣ್ಣೆನೇ ಮೇಯ್ನ್ ಹೈಲೈಟು. ಬೆಣ್ಣೆ ಅಂತೂ ಹೋಗ್ತಾ ಇರುತ್ತೆ ಬಾಯ ಒಳಗಡೆ. ನೋಡಿ ಎಷ್ಟು ಸಗದಾಗಿದೆ ಬೆಣ್ಣೆ. ಇದನ್ನು ಉಸ್ಲಿ ಜೊತೆ ತೊಗೊಂಬಿಡೋಣ. ಉಸ್ಲಿ ಅಥವಾ ಪಲ್ಯ, ಗ್ರೀನ್ ಗ್ರಾಮ್ ಉಸ್ಲಿ, ಫುಲ್ ರಿಚ್ ಇನ್ ಪ್ರೋಟೀನ್.
ಫುಲ್ ಖುಷಿ, ನೆಕ್ಸ್ಟ್ ಲೆವೆಲ್ ಖುಷಿ ಆಗ್ಬಿಡುತ್ತೆ ಅದು ತಿಂದಿದ ತಕ್ಷಣ. ಆ ಬೆಣ್ಣೆ ಕೂಡ ಅಷ್ಟೇ ಫುಲ್ ಹಾರ್ಡಾಗಿಲ್ಲ, ಫುಲ್ ಸ್ಮೂತಾಗಿದೆ. ಫುಲ್ ಸ್ಮೂತಾಗಿ ಒಳಗಡೆ ಹೋಗ್ತಾ ಇರುತ್ತೆ, ಫುಲ್ ಸಕ್ಕತ್ತಾಗಿದೆ. ನೀವೇನಾದರೂ ಹೋಟೆಲ್ ನಳಪಾಕಕ್ಕೆ ಬಂದು ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬಂದುಬಿಡ್ತೀರಾ. ಸೊ ಫುಲ್ಲು ಒಗ್ಗರಣೆ ಹಾಕಿರೋ ಅಂಥ ಪಲಾವು. ಸೊ ನೆಕ್ಸ್ಟ್ ಬಂದಿರೋದು ಐಟಮ್ ಬಂದುಬಿಟ್ಟು ಪಲಾವು. ಫುಲ್ ಫ್ಲೇವರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದನ್ನು ಟೇಸ್ಟ್ ಮಾಡ್ಬಿಡೋಣ ಹೇಗಿದೆ ಅಂತ. ಫಸ್ಟು ಬಾಯಲ್ಲಿ ಇಟ್ಟಿದ ತಕ್ಷಣ ನಿಮಗೆ ಬರೋದು ಮರಾಠಿ ಮೊಗ್ಗು ವಾಸನೆ. ಸೊ ಮರಾಠಿ ಮೊಗ್ಗು ವಾಸನೆ ಬರುತ್ತೆ, ಅದು ಸ್ಪೈಸಸ್ಸು. ಸೊ ಎಲ್ಲ ಸ್ಪೈಸಸ್ಸು ಮಿಕ್ಸಾಗಿ ರೈಸ್ ಜೊತೆ ಹೋಗಿದೆ, ಸಕ್ಕತ್ತಾಗಿದೆ. ಸೊ ಆಲೂಗಡ್ಡೆ ಪಲಾವ್ ಇದು. ಸೊ ಆಲೂಗಡ್ಡೆ ಎಲ್ಲ ನೀಟಾಗಿ ಕಟ್ ಮಾಡಿದ್ದಾರೆ, ಸಿಪ್ಪೆ ಇಲ್ದಿರೋ ಥರ ಕಟ್ ಮಾಡಿದ್ದಾರೆ. ಇದನ್ನು ಫುಲ್ಲು ಸ್ಪೈಸಿ ಆಗಿರೋ ಅಂಥ ಚಟ್ನಿ ಇರುತ್ತೆ, ಮಿಕ್ಸ್ ಮಾಡಿಬಿಟ್ಟು ತಿಂದರೆ ಇನ್ನೂ ಫ್ಲೇವರ್ ಎನ್ಹಾನ್ಸ್ ಆಗಿಬಿಡೋದು. ಖಾಲಿ ಆಗ್ತಿದ್ದಂಗೆ ತಟ್ಟೆ ತೊಗೊಂಬಂದು ಬಡಿಸ್ತಾ ಇರ್ತಾರೆ. ಸೊ ಮಿನಿಮಮ್ 40 to 45 ಮಿನಿಟ್ಸ್ ನೀವು ಕಾಯಬೇಕಾಗುತ್ತೆ. ನೆಕ್ಸ್ಟ್ ಲೆವೆಲ್ ಟೇಸ್ಟು, ವರ್ತು. ನೀವು ವೆಯ್ಟ್ ಮಾಡೋಕ್ಕೂ ಪಕ್ಕಾ ವರ್ತ್ ಅನಿಸುತ್ತೆ. ಸೊ ಊಟ ಆದಮೇಲೆ ಕಂಪ್ಲೀಟ್ ಮಾಡೋಕ್ಕೆ ಪಾನ್ ಕೊಟ್ಟಿದ್ದಾರೆ ಅಥವಾ ಬೀಡ ಕೊಟ್ಟಿದ್ದಾರೆ, ಮತ್ತು ಒಂದು ಸ್ವೀಟ್ ಕೊಟ್ಟಿದ್ದಾರೆ. ಅದು ಗೋಧಿ ನುಚ್ಚಿಂದ ಮಾಡಿರೋವಂಥ ಸ್ವೀಟು ಕೊಟ್ಟಿರೋದು, ಗೋಧಿ ಪಾಯಸ. ಸೊ ಗೋಧಿ ಪಾಯಸನ ಟೇಸ್ಟ್ ಮಾಡ್ಬಿಡೋಣ. ಫಸ್ಟು ಬಾಯಲ್ಲಿ ಇಟ್ಟಿದ ತಕ್ಷಣ ಬರೋದು ಆ ಲವಂಗದ ಫ್ಲೇವರು. ಸೊ ಲವಂಗ, ಬೆಲ್ಲ, ಗೋಡಂಬಿ ದ್ರಾಕ್ಷಿ ಮತ್ತು ಗೋಧಿ ನುಚ್ಚು ಇಂದ ಮಾಡಿರೋಂಥ ಪಾಯಸ ತುಂಬ ಒಳ್ಳೆಯದು ಹೆಲ್ತಿಗೆ. ಸೊ ಮೈಲ್ಡಾಗಿ ಸ್ವೀಟ್ ಇದೆ, ತುಂಬ ಸ್ವೀಟು ಏನೂ ಇಲ್ಲ. ಇನ್ನೊಂದು ಬೈಟ್ ತೊಗೊಂಬಿಡೋಣ. ಅಂದ್ಬಿಟ್ಟು ಸಾಕೋಣ. ಸೊ ಒಳ್ಳೆ ಘಮ ಅಂತಾರೋ ಟೊಮೊಟೊ ರಸ. ಸೊ ಈ ಟೊಮೊಟೊ ರಸಕ್ಕೆ ಕೊಟ್ಟಿದ್ದಾರೆ ಅನ್ನ. ಸೊ ಅನ್ನ ಫುಲ್ಲು ಉದ್ದುದ್ರಾಗಿದೆ. ಸೊ ಉದ್ರಾಗಿದ್ದಾಗ ಈ ರಸಕ್ಕೆ ಅಥವಾ ತಿಳಿಗೆ ಕರೆಕ್ಟಾಗಿ ಒಳ್ಳೆ ಕಾಂಬಿನೇಷನು. ಅದು ಅನ್ನ ಸ್ವಲ್ಪ ಉದ್ರಾಗಿದ್ದಾಗೇ ಅದು ರಸಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗೋದು. ಸೊ ಒಳ್ಳೆ ಕನ್ಸಿಸ್ಟೆನ್ಸಿ, ಒಳ್ಳೆ ಹೋಮ್ಲಿ ಟೇಸ್ಟಿ ಫುಡ್ ಇದು. ಇದನ್ನು ಮಿಸ್ ಮಾಡ್ಕೊಂಬೇಡಿ. ರಾಜಾಜಿನಗರದಲ್ಲಿ ತೊಗೊಂಬಿಡೋಣ. ರಸ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ, ಫುಲ್ ಹಿಟ್ ಮಾಡಿಬಿಡುತ್ತೆ. ಟೊಮೊಟೊ ರಸ ಎಷ್ಟು ಸಿಂಪಲ್ಲಾಗಿ ಎಷ್ಟು ಸಕಲಾಗಿ ಮಾಡಿದ್ದಾರೆ ಅಂತಂದರೆ ಆ ರೈಸ್ಗಂತೂ ಹೇಳೋಕ್ಕೆ ಮಾತೇ ಇಲ್ಲ. ನೀವು ಡೆಫಿನೆಟ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕಿದೆ. ನಾವು ಲೈಟಾಗಿ ಟ್ಯಾಂಗಿ ಇದೆ ಟೊಮೆಟೊ ಫ್ಲೇವರ್ ಇರೋದ್ರಿಂದ, ಬಟ್ ಸಕ್ಕತ್ತಾಗಿದೆ. ಹಂಗೆ ಇಳಿಸ್ತಾ ಇರ್ಬೋದು. ಹೋಟೆಲ್ ಪಕ್ಕ ಊಟ ಮಾತ್ರ ಸೂಪರು. ಬೆಂಗಳೂರು ಸಿಟಿಲಿ ಬಸವೇಶ್ವರ ನಗರ, ಈವನ್ನು ನವರಂಗ, ರಾಜಾಜಿನಗರ ಈ ಏರಿಯಾದಲ್ಲಿ ಊಟ ಮಾತ್ರ ಚೆನ್ನಾಗಿದೆ. ನಾವೇನು ಕಡರಿಂದ ಬಂದಿದ್ವಿ, ಊಟ ಮಾತ್ರ ಭಾರಿ ತೃಪ್ತಿ ಆಯಿತು, ಸಂತೋಷ ಆಯಿತು. ಫೈನಲಿ ಮಜ್ಜಿಗೆಯಿಂದ ಕೊಟ್ಬಿಟ್ಟು ಹೆಂಗೆ ಮಾಡ್ಬಿಡೋಣ.